ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 1ನೇ ಅಧ್ಯಾಯ 8ನೇ ವಾಕ್ಯ. ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು. ದೇವರ ವಾಕ್ಯವನ್ನು ನಾವು ಕಲಿಬೇಕಾದ್ರೆ ಅಬ್ರಹಾಮನನ್ನು ದೇವರು ಕರೆದು ಬೇರ್ಪಡಿಸಿ ತನ್ನ ಸ್ವಂತ ಜನವಾಗಿ ಮಾರ್ಪಡಿಸಬೇಕೆಂಬುದು ದೇವರ ಉದ್ದೇಶವಾಗಿತ್ತು. ಹಾಗೆ ಅಬ್ರಹಾಮನ ನಂತರ ಅವನ ಮಗನಾದ ಇಸಾಕ, ಅವನ ಮಗನಾದ ಯಾಕೋಬ, ಈ ರೀತಿಯಲ್ಲಿ ದೇವರ ಆಶೀರ್ವಾದವು ಅವರನ್ನು ಹಿಂಬಾಲಿಸ್ತಾನೆ ಬರ್ತಾ ಇದೆ. ಆದರೆ ಸನ್ನಿವೇಶ ಪ್ರತಿಕೂಲವಾಗ್ತದೆ. ಕಾರಣ ನಮಗೆ ಗೊತ್ತು, ಯೋಸೇಫನಿಗೆ ದೇವರು ಒಂದು ಕನಸನ್ನು ಕೊಟ್ಟಾಗ ಆ ಕನಸಿನ ನಿಮಿತ್ತ ಸಹೋದರರಿಗೆ ಬಹಳ ಅವನ ಮೇಲೆ ಕೋಪ ಉಂಟಾಗಿ ಅವನನ್ನು ಹೇಗಾದರೂ ಕೊಲ್ಲುವುದಕ್ಕಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಂಥ ಸಮಯದಲ್ಲಿ ಒಂದು ಸನ್ನಿವೇಶ ಒದಗಿ ಬರ್ತದೆ. ಅಪ್ಪ ಮಕ್ಕಳು ಎಲ್ಲಿದ್ದಾರೆ ಎಂಬುದನ್ನು ವಿಚಾರಿಸಿಕೊಳ್ಳುವುದಕ್ಕಾಗಿ ಆಹಾರದೊಂದಿಗೆ ಯೋಸೇಫನನ್ನು ಕಳಿಸ್ಕೊಡ್ತಾರೆ. ಯೋಸೇಫನು ಅವರನ್ನು ಹುಡುಕ್ತಾ ಹೋಗ್ತಾನೆ. ನಮಗೆ ಆ ಚರಿತ್ರೆ ಎಲ್ಲ ಗೊತ್ತಿರುವಂತಹ ವಿಷಯವಾಗಿದೆ. ಹಾಗೆ ಯೋಸೇಫನನ್ನು ಅವರು ಮಾರಿಬಿಡ್ತಾರೆ, ಐಗುಪ್ತ ದೇಶದ ಮಂತ್ರಿ ಆಗ್ತಾನೆ. ಇದೆಲ್ಲ ನಮಗೆ ಗೊತ್ತಿರುವಂತಹ ಕಾರ್ಯ. ಇದಾದ ನಂತರ ಯೋಸೇಫನು ತೀರಿ ಹೋಗ್ತಾನೆ. ಅವರ ಜನರು ಅಲ್ಲಿರುವಂತಹ ಯೋಸೇಫನು ಅದಕ್ಕಿಂತ ಮುಂಚೆ ಯಾಕೋಬನನ್ನು ಅವನ ಮಕ್ಕಳೆಲ್ಲರನ್ನ ಐಗುಪ್ತಕ್ಕೆ ಕರೆಸ್ಕೊಳ್ತಾನೆ. ಅಲ್ಲಿ ಯಾಕೋಬನು ಮತ್ತು ಅವನ ಮಕ್ಕಳಿಗೆ ಯೋಸೇಫನಿರುವಷ್ಟು ಕಾಲ ಯಾವ ತೊಂದರೆಯೂ ಇಲ್ಲ. ಎಲ್ಲ ಸಂತೋಷವಾಗಿ ಮುಂದೆ ಹೋಗ್ತಾ ಇದೆ. ಯೋಸೇಫನನ್ನು ತಿಳಿದಂತಹ ಆ ವ್ಯಕ್ತಿಗಳು ಅವರಿಗೆ ನಮ್ಮ ಪ್ರಧಾನಮಂತ್ರಿಯ ಜನರು ಎಂಬ ಒಂದು ಗೌರವ ಕೊಟ್ಟು ಅವರನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾರೆ. ಅದೇ ಸಮಯದಲ್ಲಿ ಇವರು ಬಹಳವಾಗಿ ಹೆಚ್ಚುತ್ತಾರೆ. ಯಾಕೆಂದರೆ ದೇವರು ಅಬ್ರಹಾಮನಿಗೆ ಕೊಟ್ಟಂತಹ ವಾಗ್ದಾನ ಏನಾಗ್ತಾ ಇದೆ, ನೆರವೇರ್ತಾ ಇದೆ. ಆ ಇಸ್ರಾಯೇಲ್ ಮಕ್ಕಳು 1ನೇ ಅಧ್ಯಾಯ 7ನೇ ವಾಕ್ಯ 6ನೇ ವಾಕ್ಯದಿಂದ ಓದುವಾಗ, ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಲಗೊಂಡರು, ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ಇದು ಪ್ರತ್ಯೇಕವಾಗಿ ಅಬ್ರಹಾಮನಿಗೆ ದೇವರು ಕೊಟ್ಟಂತಹ ವಾಗ್ದಾನ. ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಷ್ಟಾಗಿ ಮಾಡುತ್ತೇನೆ, ಸಮುದ್ರದ ಉಸುಬಿನಷ್ಟಾಗಿ ಮಾಡುತ್ತೇನೆ ಎಂಬುದು ದೇವರು ಅಬ್ರಹಾಮನಿಗೆ ಕೊಟ್ಟಂತಹ ಒಂದು ವಾಗ್ದಾನ. ಆ ವಾಗ್ದಾನ ಈಗ ನೆರವೇರ್ತಾ ಇದೆ. ಅತ್ಯಧಿಕವಾಗಿ ಹೆಚ್ಚಿದ್ರು, ಅತ್ಯಧಿಕವಾಗಿ ಬಲಗೊಂಡರು, ಆ ದೇಶದೆಲ್ಲ ತುಂಬಿಕೊಂಡರು. ಇದರ ನಿಮಿತ್ತ ಐಗುಪ್ತದವರಲ್ಲಿ ಒಂದು ಸಣ್ಣ ಭಯ ಉಂಟಾಯಿತು. ವಾಕ್ಯ ಈ ರೀತಿ ಹೇಳುತ್ತೆ, ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸ ಆಳ್ವಿಕೆಗೆ ಬರ್ತಾನೆ. ಯೋಸೇಫನನ್ನು ಅರಿಯದ ಅಂತ ಹೇಳುವಾಗ ಯೋಸೇಫನಿಗೆ ಬೆಲೆ ಕೊಡದ, ಯೋಸೇಫನ ಕಾರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡದ ಒಬ್ಬ ರಾಜ ಬರ್ತಾನೆ. ಏಕೆಂದರೆ ಯೋಸೇಫ ಐಗುಪ್ತ ದೇಶದ ಒಂದು ಹಣಕಾಸಿನ ವಿಷಯದಲ್ಲಿ ಬಹಳ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಿದವನು. ನಮ್ಮ ಭಾರತದಲ್ಲಿ ಆಗಿರ್ಬೋದು ಅಥವಾ ಇತರ ದೇಶಗಳಲ್ಲಿ ಆಗಿರ್ಬೋದು, ಒಳ್ಳೆಯ ಸುಧಾರಣೆಯ ಕಾರ್ಯಗಳನ್ನು ಮಾಡಿದವರನ್ನು ಯಾರೂ ಮರೆಯಲ್ಲ. ಮಹಾತ್ಮ ಗಾಂಧಿಯವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣ ಕೊಟ್ಟು ಅನೇಕ ವರ್ಷಗಳೇ ಕಳೆದು ಹೋಗಿದ್ದರೂ ಸಹ ಈಗಲೂ ಮಹಾತ್ಮ ಗಾಂಧಿಯನ್ನು ಜನ ನೆನೆಸ್ಕೊಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇತರೆ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಒಳ್ಳೆಯ ಅಧಿಕಾರವನ್ನು ಕೊಟ್ಟಂತಹ ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಅವರನ್ನು ಯಾರೂ ಮರೆಯಲ್ಲ. ಆ ಮುಂದಿನ ತಲೆಮಾರುಗಳಿಗೆ ಅದು ಆ ವಿಷಯ ಹೋಗ್ತಾ ಇರುತ್ತೆ. ಆದರೆ ಮುಂದೆ ಇಲ್ಲಿ ವಾಕ್ಯ ಹೇಳುತ್ತೆ, ಯೋಸೇಫನನ್ನು ಅರಿಯದ ಒಬ್ಬ ಅರಸ ಬರ್ತಾನೆ. ಅದರ ಅರ್ಥ ಯೋಸೇಫನ ಮಾಡಿದ ಕಾರ್ಯಗಳಿಗೆ ಬೆಲೆ ಕೊಡದೆ, ಯೋಸೇಫನ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡದೇ ಇರುವಂತಹ ಒಬ್ಬ ಅರಸ ಬರ್ತಾನೆ. ಈಗ ಅವನ ಯೋಚನೆ ಏನು ಗೊತ್ತಾ, ಈ ಜನರಿಗೆ ಯಾಕೆ ನಾವು ಸಹಾಯ ಮಾಡಬೇಕು? ಯೋಸೇಫ್ ಎಂಬ ವ್ಯಕ್ತಿ ಇದ್ದಿದ್ರೆ ಅವನ ಸಂತಾನಗಳಿಗೆ ಅಥವಾ ಅವನ ತಲೆಮಾರುಗಳಿಗೆ ನಾವು ಯಾಕೆ ಹೆಲ್ಪ್ ಮಾಡಬೇಕು? ಹೀಗೆ ಹೋದರೆ ಇವರು ಹೆಚ್ಚುತ್ತಾರೆ, ಬಲಗೊಳ್ತಾರೆ, ಕೊನೆಗೆ ನಮಗೆ ವಿರುದ್ಧವಾಗಿ ಯುದ್ಧ ಮಾಡಿ ನಮಗೆ ಸೋಲಿಸ್ತಾರೆ ಎಂಬ ಒಂದು ಭಯ ಬಂದು ಅವರಿಗೆ ಇಕ್ಕಟ್ಟಾದಂಥ ಪರಿಸ್ಥಿತಿಗೆ ಕೊಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ಮಕ್ಕಳಿಗೆ ಅಲ್ಲಿವರೆಗೂ ಆ ಯೋಸೇಫ ಮಂತ್ರಿಯಾಗಿದ್ದ, ಆ ರಾಜ ಸಪೋರ್ಟ್ ಮಾಡ್ತಾ ಇದ್ದ. ಆದರೆ ಈ ಯೋಸೇಫನನ್ನು ಅರಿಯದಂತಹ
ಒಬ್ಬ ರಾಜ ಬಂದು ಇಸ್ರಾಯೇಲ್ ಮಕ್ಕಳಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿದರೆ, ಆದರೆ ಯೋಸೇಫನನ್ನು ಅರಿಯುವಂತಹ ಒಬ್ಬ ರಾಜ ಪರಲೋಕದಲ್ಲಿ ಅವರಿಗೋಸ್ಕರ ಇದ್ದನು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಯಾರು ನಿನ್ನನ್ನು ಅರಿಯದಿದ್ದರು, ಯಾರು ನಿನ್ನನ್ನು ತಿಳಿಯದಿದ್ದರು, ಯಾರು ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡಿದರು, ನೀನು ನಿರಾಶೆ ಪಡಬೇಡ. ನೀನು ಪ್ರಾರ್ಥನೆ ಮಾಡುವುದಾದರೆ ನಿನಗಾಗಿ ಆ ವಿರೋಧದ ನಡುವೆಯೇ, ನಿನ್ನನ್ನು ತಿಳಿಯದೇ ಇರುವಂಥ ವ್ಯಕ್ತಿಗಳ ಮಧ್ಯದೆಯೇ ನಿನಗೋಸ್ಕರ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ, ಆ ದೇವರ ಮುಖವನ್ನು ನೋಡುವುದಾದರೆ, ರಾಜಾದಿರಾಜನ ಸಹಾಯ ನಿನಗೆ ಒದಗಿ ಬರ್ತದೆ. ಆದ್ದರಿಂದ ಆ ಕರ್ತನಾದ ಯೇಸುವಿನಲ್ಲಿ ನೀನು ಆಶ್ರಯಿಸುವಾಗ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಯೋಸೇಫನನ್ನು ಅರಿಯದಂತಹ ಒಬ್ಬ ರಾಜ ಬಂದಿದ್ದರೂ ಸಹ ಯೋಸೇಫನನ್ನು ಅರಿಯುವಂತಹ ಒಬ್ಬ ದೇವರು ಅವನ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಇದುವರೆಗೂ ನಿನ್ನ ಆಶೀರ್ವಾದ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ಯಾರೆಲ್ಲ ನಮ್ಮನ್ನು ಅರಿಯೋದಿದ್ದರು, ತಿಳಿಯೋದಿದ್ದರು, ನಮ್ಮನ್ನು ಅರಿಯುವಂತಹ, ನಮ್ಮನ್ನು ತಿಳಿದಿರುವಂಥ ಒಬ್ಬ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.